Hey guys, good morning. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಕೈಸ್ ಲೇಟ್ ಆಗೋಯ್ತು ಇವತ್ತು. ಈಗ ಎದ್ದು ಬಂದಿದ್ದೀನಿ. ಬೇಗ ಕೆಲಸ ಮಾಡಬೇಕು. ಬನ್ನಿ ಹೋಗೋಣ. ಬೇಗ ಬಟ್ಟೆ ನೆನೆ ಹಾಕ್ಬಿಟ್ಟು ಒಳಗೆ ಹೋಗೋಣ. ಏನಂದ್ರೆ ಏನೂ ಮಾಡಿಲ್ಲ. ಈಗ 7:15 ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಸೊ ಈಗ ಕಂಡುಬಿಟ್ಟಿದ್ದೀನಿ ಪುಟ್ಟು. ಇವತ್ತು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೆಹಂದಿ ಬೇರೆ ಪ್ರಿಪ್ರೇಷನ್ಸ್ ಮಾಡಿ ಇಟ್ಟಿದ್ದೀನಿ. ಹೀಗಿರುವಾಗಲೇ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಬನ್ನಿ. ಗೈಸ್, ಸೆಲ್ಫ್ ಕೇರ್ ಮಾಡಿ ತುಂಬ ದಿನವೇ ಆಗೋಗಿತ್ತು. ಹೇರ್ಸಿಗೆ, ಮುಖಕ್ಕೆ. ಇನ್ಮೇಲೆ ಸ್ಟಾರ್ಟು. ನನ್ನನ್ನು ನಾನು ನೋಡ್ಕೋಬೇಕು. ಸರ್ಫ್ ವಾಟರ್ ತುಂಬಿತು. ಬನ್ನಿ ಬಟ್ಟೆ ನೆನೆ ಹಾಕೋಣ. ಫಸ್ಟು ಬಟ್ಟೆ ನೆನೆಸಿ ಆಯಿತು. ಇವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ. ಚಿಂಟುಗೆ ಫೇವ್ರೇಟ್ ಅಲ್ಲ ಉಪ್ಪಿಟ್ಟು. ಸೊ ಅದನ್ನೇ ಮಾಡ್ಕೊಳ್ಳೋಣ. ಸೊ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ. ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಆಯಿತು. ಈ ಕಲ್ಲಲ್ಲಿ ನಡೆಯೋದು ಎಷ್ಟು ಕಷ್ಟ ಗೊತ್ತಾ ಗೈಸ್? ಗೈಸ್, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಟು ಈಟ್ ನಾವು. ಎಷ್ಟು ಬೇಗ ತಿಂಡಿ ಮಾಡಿದ್ರು ಸಹ ಲೇಟ್ ಆಗೇ ಬಿಡುತ್ತೆ. ಬೇಗ ತಿಂಡಿ ಮಾಡೋದಷ್ಟೇ. ನಮ್ಮ ಚಿಂಟು ಮೇಲ್ಗಡೆಯಿಂದ ಕೆಳಗಡೆ ಇಳಿಯೋ ಅಷ್ಟೊತ್ತಿಗೆ ಅದೇ ಟೈಮ್ ಮಾಡ್ತಾನೆ. ಫುಲ್ ಎಲ್ಲ ಪಂಕಾಗಿ ರೆಡಿಯಾಗಿ ಬರಬೇಕು ನೋಡಿ, ಅದಕ್ಕೆ. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ. ತುಂಬ ಬಟ್ಟೆ ಇದೆ. ಒಂದು ಬಕೆಟ್ ಬಟ್ಟೆ. ಬೆಡ್ ಸ್ಪ್ರೆಡ್ಗಳೆಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ. 2 ಬೆಡ್ ಸ್ಪ್ರೆಡ್ಡು. ಸೊ ಚಿಂಟು ರೂಮಿಂದು ಮತ್ತು ನನ್ನ ರೂಮಿಂದು ಎರಡನ್ನೂ ತೆಗೆದ್ಬಿಟ್ಟು ನೆನೆ ಹಾಕ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಬಟ್ಟೆ ಇದೆ. ಬೇಗ ಬಟ್ಟೆ ಒಗೆದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಚಿಂಟುಗೆ ಊಟ ತೊಗೊಂಡು ಹೋಗಬೇಕು. ಸೊ ಟೈಮ್ ಇಲ್ಲ ಗೈಸ್. ಬನ್ನಿ ಬೇಗ ಮಾಡೋಣ, ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಹೇರ್ ಪ್ಯಾಕ್ ಮಾಡಿದ್ದೀನಿ. ಸ್ನಾನ ಮಾಡಬೇಕು. ಈಗ ಮಾಡಲ್ಲ. ಯಾವಾಗ ಮಾಡ್ತೀನಿ ಗೊತ್ತಾ? ಚಿಂಟುಗೆ ಊಟ ಮಾಡಿಸ್ಬಿಟ್ಟು ವಾಪಸ್ ಬಂದು ಸ್ನಾನ ಮಾಡಿಕೊಂಡು ಆರಾಮಾಗಿ ಇರ್ತೀನಿ. ಆಮೇಲೆ ಹೋಗಿ ಚಿಂಟು ಕರ್ಕೊಬರೋಣ. ನನ್ನದೇ ಟೈಮು, ನನ್ನದೇ ಈ ಸ್ವತ್ತು ಅಂತಾರಲ್ಲ ಹಾಗೆ. ಸೊ ಬೇಗ ಬನ್ನಿ. ಫುಲ್ ಮೆಹಂದಿ ಹಾಕ್ಬಿಟ್ಟಿದ್ದೀನಿ. ನಿಮಗೆ ಗೊತ್ತು ಅಲ್ಲ, ಫುಲ್ ಗ್ರೇ ಹೇರ್ಸ್ ಬಂದುಬಿಟ್ಟಿತ್ತು. ಸೊ ಇಟ್ ಟೇಕ್ಸ್ ಟೈಮ್ ನಾವು ಗ್ರೇ ಹೇರ್ಸು ಬರ್ಗ್ಯಾಂಡಿ ಕಲರ್ ಆಗೋಕ್ಕೆ. ಎಲ್ಲದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ ಅಲ್ಲ. ಸೊ ಇಟ್ ಟೇಕ್ಸ್ ಟೈಮ್. ವೆಯ್ಟ್ ಮಾಡಬೇಕು. ಗೈಸ್, ಬಟ್ಟೆ ಒಗೆದು ಫುಲ್ ಸುಸ್ತಾಗಿ ಹೋಗಿದೆ. ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳೋಣ. ಇವತ್ತು ಗೆಣಸು ಬೇಯಿಸಿದ್ವು ಮನೇಲಿ. ಎಲ್ಲ ಪುಟ್ಪುಟಾಣಿದು ತುಳಸಿ ಹಬ್ಬ ಆಗಿತ್ತು ಅಲ್ಲ, ಆವಾಗ ಬೇಯಿಸಿದ್ದು ಇನ್ನೊಂದು ಸ್ವಲ್ಪ ಇತ್ತು. ಹಾಗಾಗಿ ಅದು
ಇವತ್ತು ಬೇಯಿಸಿದ್ದೀವಿ, ಅದನ್ನು ತಿನ್ನೋಣ ಅಂತ. ಕಾಯಿ ಹಾಲು ಜೊತೆ ಚೆನ್ನಾಗಿರುತ್ತೆ. ಆಲ್ರೆಡಿ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ, ಪುಟಾಣಿದು. ಹಾಗೆ ತಿನ್ನೋಕ್ಕೂ ಚೆನ್ನಾಗಿದೆ, ಸ್ವೀಟಾಗಿದೆ. ಬಟ್ ಕಾಯಿ ಹಾಲು ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನು ಹೀಗೆ ನೆಂಚ್ಕೊಂಡು ತಿನ್ನೋದು. ನಮ್ಮ ಚಿಂಟುಗೆ ಇದೆಲ್ಲ ಇಷ್ಟ ಆಗಲ್ಲ. ಊಟ ಮಾಡು, ಊಟ. ಬಟ್ಟೆ ಎಲ್ಲ ಒಗ್ದಾಯ್ತು. ಬನ್ನಿ ತೋರಿಸ್ತೀನಿ ನಾನು ಎಷ್ಟು ಬಟ್ಟೆ ಒಗ್ದಿದ್ದೀನಿ ಇವತ್ತು ಅಂತ. ಇವತ್ತು ಹೇಳಿದ್ನಲ್ಲ, ಎರಡು ಬೆಡ್ ಸ್ಪ್ರೆಡ್ ಹಾಕ್ಕೊಂಡಿದ್ದೀನಿ ವಾಶ್ ಮಾಡೋಕ್ಕೆ. ನಮ್ಮಮ್ಮ ಎಷ್ಟೇ ಹೇಳ್ತಾರೆ ವಾಷಿಂಗ್ ಮಿಷಿನ್ ತಗೋ, ಇಲ್ಲ ಅಂದರೆ ಇರೋದನ್ನೇ ಸರಿ ಮಾಡಿಸ್ಕೊ ಅಂತ. ನಾನಂತೂ ಯಾವುದನ್ನು ತಲೆಗೆ ಹಾಕೋತಾ ಇಲ್ಲ. ನನಗೆ ಒಬ್ಬಳೇ ಇರೋಕ್ಕೆ ಬೇಜಾರು. ಸೊ ಅಟ್ಲೀಸ್ಟ್ ಈ ಕೆಲಸಗಳನ್ನ ಮಾಡ್ತಾಯಿದ್ರೆ ಸಮಾಧಾನ ಇರುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೇನು ಇವಾಗ ಹೋದ್ರೂ ನಾನು ತಗೊಂಡು ಬರ್ಬೋದು, ನಾನೇ ನನ್ನ ಸ್ವಂತವಾಗಿ ತಗೊಬರ್ಬೋದು. ಬಟ್ ಏನು ಮಾಡೋದು, ಆಮೇಲೆ ತಲೆಗೆ ಕೆಲಸ ಜಾಸ್ತಿ ಆಗಿಬಿಡುತ್ತೆ. ಬೇಡ್ದಿರೋದೆಲ್ಲ ಥಿಂಕ್ ಮಾಡ್ಕೊಂಡು ಕುತ್ಕೊತೀನಿ. ಆಮೇಲೆ ಸುಮ್ಮನೆ ಲೈಫ್ ಸ್ಪಾಯ್ಲ್ ಆಗುತ್ತೆ. ಯಾರಿಗೆ ಗೊತ್ತು, ಬರೀ ನಾನೊಬ್ಬಳು ಲೈಫೇ ಸ್ಪಾಯ್ಲ್ ಮಾಡ್ಕೋತೀನೋ ಅಥವಾ ಅಕ್ಕಪಕ್ಕದವ್ರ ಲೈಫು ಸ್ಪಾಯ್ಲ್ ಮಾಡ್ತೀನೋ, ಯಾರಿಗೆ ಗೊತ್ತು. ಯಾಕೆ ಬೇಕು ಆ ರಿಸ್ಕು? ಆರಾಮಾಗಿದ್ದೀನಿ ಈಗ, ನನಗೊಳ್ಳೆ ಟೈಮ್ ಪಾಸು. ನಾನು ಇದೇ ಊರಲ್ಲಿ ಇರೋ ತನಕ ನಾನು ಹೀಗೆ ಇರ್ತೀನಿ. ಅಕಸ್ಮಾತ್ ನಾನೇನಾದರೂ ಬ್ಯಾಂಗ್ಳೂರಲ್ಲೆಲ್ಲಾದರೂ ಶಿಫ್ಟ್ ಆದರೆ ಅಲ್ಲಿ ನೇಚರ್ಗೆ ತಕ್ಕಂಗೆ ನಾನು ಚೇಂಜ್ ಆಗ್ತೀನಿ. ಹಾಗನ್ಬಿಟ್ಟು ಅಲ್ಲೂ ಇದೇ ರೀತಿ ಇರಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ. ಏನು ನೀವು ಚೇಂಜ್ ಆಗಿಬಿಟ್ರಿ ಅಂತ ನೀವು ಆವಾಗ ಹೇಳ್ಬೋದು. ಅದನ್ನು ನಾನು ಹೀಗೆ ಹೇಳ್ತಾ ಇದ್ದೀನಿ. ಖಂಡಿತ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ವಾತಾವರಣಕ್ಕೆ ತಕ್ಕಂತೆ ಚೇಂಜ್ ಆಗೇ ಆಗ್ತೀನಿ. ಬಟ್ ಇಲ್ಲಿ ವಾತಾವರಣಕ್ಕೆ ನನಗೆ ಇದೇ ಸೂಟಬಲ್ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಹೀಗಿರೋದೇ ಬೆಸ್ಟು. ಇಲ್ಲ ಅಂದರೆ ಹುಚ್ಚಿಡಿದು ಬಿಡುತ್ತೆ. ಸೊ ಯಾಕೆ ಬೇಕು ಮೆಂಟಲ್ ಆಸ್ಪತ್ರೆಗೆ ಹೋಗೋದು, ಅವೆಲ್ಲ ಬೇಕಾ? ಸುಮ್ಮನೆ ಬಾಯಿ ಮಾತಿಗೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ನಿಮ್ಮ ಮನ್ಸಿಗೆ ಸೇರಿಸ್ತೀನಿ ಅಂತ, ಆಮೇಲೆ ಹಂಗೆ ಆಗಿಬಿಡುತ್ತೆ. ಅದ್ರ ಹೊತ್ತು ನಾನೀಗ ಆರಾಮಾಗಿದ್ದೀನಿ. ಸೊ ಹೀಗೆ ಇರ್ತೀನಿ. ಸಮ್ಟೈಮ್ಸ್ ಬೇಜಾರು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಾಟ್ ಆಲ್ವೇಸ್. ಗೈಸ್ ಮೆಹಂದಿ ಹಚ್ಕೊಂಡಿದ್ದೆ ಅಲ್ಲ, ಸೊ ಸ್ನಾನ ಮಾಡ್ಕೊಂಡು ಬಂದೆ. ಶಾಂಪು ಏನೂ ಮಾಡಿಲ್ಲ. ಟೈಮ್ ಆಯಿತು ಗೈಸ್, 4 ಗಂಟೆ ಆಯಿತು. ಈಗ ಹೋಗಿ ಚಿಂಟು ಕರ್ಕೊಬರ್ಬೇಕು. ಬನ್ನಿ ಹೋಗೋಣ. 4 ಗಂಟೆ ಹತ್ತತ್ರ 10 ನಿಮಿಷ ಆಗೋಗಿದೆ. ಸೊ ಬೇಗ ಹೋಗಿ ಚಿಂಟನ್ ಕರ್ಕೊಂಡು ಬಂದುಬಿಡೋಣ. ಆ್ಯಂಡ್ ಬೇರೆ ಕೆಲಸಗಳು ಇದ್ದಾವೆ, ಸ್ವಲ್ಪ ಮನೆಗೆ ಸಾಮಾನೆಲ್ಲ ತರಬೇಕು. ನೋಡೋಣ, ಹಾಗೆ ಸಾಮಾನೆಲ್ಲ ತೊಗೊಂಡು ಬರೋಣ. ಆ್ಯಂಡ್ ಚಿಂಟುಗೆ ಸ್ನ್ಯಾಕ್ಸ್ಗಳಿಲ್ಲ, ಏನಂದ್ರೆ ಏನೂ ಇಲ್ಲ. ಅಮ್ಮ ಏನು ಸ್ನ್ಯಾಕ್ಸ್ ಇಲ್ಲ ಅಮ್ಮ, ಏನಮ್ಮ ನಿಂದು ಗೋಳು ಅಂತಾನೆ. ಸೊ ಅವನಿಗೆ ಸ್ನ್ಯಾಕ್ಸು ಸಹ ತೊಗೊಂಡು ಬರೋಣ. ಬನ್ನಿ ಗೈಸ್. ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ಲ, ಸೊ ಸಂಜೆಗೆ ಸ್ನ್ಯಾಕ್ಸ್ ಉಪ್ಪಿಟ್ಟಿದೆ. ಸಮೋಸ ತೊಗೊಬಂದಿದ್ದೀನಿ. ಆ್ಯಕ್ಚುಲಿ ಸಮೋಸ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಬ್ರೆಡ್ ತೊಗೊಳ್ಳೋಣ ಅಂತ ಹೋದೆ. ಬಿಕಾಸ್ ಏನಾದರೂ ತಿಂಡಿಗೆ ಅಥವಾ ಏನಕ್ಕಾದ್ರೂ ಬೇಕಾಗತ್ತೆ ಬ್ರೆಡ್ಡು ಎಮರ್ಜೆನ್ಸಿಗೆ ಅಂದ್ಬಿಟ್ಟು. ಅವಾಗ ಅಲ್ಲಿ ಸಮೋಸ ಇತ್ತು, ಫ್ರೆಶ್ ಆಗಿ ಮಾಡಿದರು. ಸೊ ಅದಕ್ಕೇ ಅವನಿಗೆ ಇವತ್ತು ಸಮೋಸ ತಕ್ಕೊಟ್ಟಿದ್ದೀನಿ. ಅವನಿಗೊಂದು ನನಗೊಂದು ಇದೆ. ನಮ್ಮೂರಲ್ಲಿ ಬೇಕ್ರಿಯಲ್ಲಿ ಸಿಗುತ್ತೆ ಸಮೋಸ, ತೊಗೊಂಡು ಬಂದೆ. ಸೊ ಈಗ ತಿನ್ನೋಣ. ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಏನೇನಾದರೂ ಮಾಡ್ಬೋದಿತ್ತು ಅಲ್ಲ. ನೋಡೋಣ, ಒಂದು ಸ್ನಾನ ಮಾಡ್ಕೊಂಡು ಬರಲಿ. ಸೊ ನೋಡೋಣ. ಸದ್ಯಕ್ಕೆ ಸಮೋಸ ತಿಂದ್ಬಿಟ್ಟು ಉಪ್ಪಿಟ್ಟಿದೆ ಗೈಸ್, ಅದನ್ನು ಬಿಸಿ ಮಾಡಿ ಕೊಡ್ತೀನಿ. ಆಮೇಲೆ ನೋಡೋಣ ಏನು ಮಾಡ್ಬೋದು ಅಂತ. ಏನೂ ಮಾಡಲ್ಲ, ಬಟ್ ಸ್ಟಿಲ್ ಎಲ್ಲಾದರೂ ಕರ್ಕೊಂಡು ಹೋಗ್ಬೋದು ಹೋಟೆಲ್ಗೆ ಎಲ್ಲಾದರೂ. ನೋಡೋಣ, ಐ ಆಮ್ ನಾಟ್ ಶ್ಯೂರ್. ಸದ್ಯಕ್ಕೆ ಸಮೋಸ ತಿನ್ನೋಣ, ಈವ್ನಿಂಗ್ ಸ್ನ್ಯಾಕ್. ಆ್ಯಂಡ್ ಉಪ್ಪಿಟ್ಟು ಸಹ ಇದೆ. ಸಮೋಸಾಗೆ
ಗ್ರೀನ್ ಖಾರ ಚಟ್ನಿ ಇರಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿದ್ಯಾ? ಕೊಡು ಒಂದು ಬೈಟು. ಎಲ್ಲ ಖಾಲಿ ಮಾಡು, ನಾನು ನಿಂದಕ್ಕೆ ಬರ್ತೀನಿ ಬಾಯ್ ಹಾಕಕ್ಕೆ. ನೋಡಿ ಗೈಸ್, ಅರ್ಧ ತೊಗೊಂಡಿದ್ಯಾ? ನಾನು ತಿನ್ನಲಿಲ್ಲ ಅಂದರೆ ಕೇಳ್ಕೊಂಡಿದ್ರಲ್ಲಿ, ಆಯಿತಾ? ನೋಡಿ, ಅರ್ಧ ತಿಂದು ಮುಗಿಸಿದ್ದಾನೆ. ಅದರಲ್ಲೂ ಬರೀ ಫಿಲ್ಲಿಂಗ್ ಅಂತದೇ ತೊಗೊಂಡಿದ್ದಾನೆ, ಖಾರ ಖಾರ ಅಂಥದ್ದು. ಸಮೋಸ ತಿಂದಾಯಿತು, ಈಗ ಕ್ಯಾಶ್ಯೂ ತಿಂತಾ ಇದ್ದೀನಿ. ದಪ್ಪು ಕ್ಯಾಶ್ಯೂ ಚೆನ್ನಾಗಿದೆ. ಇದಾಗಲೇ ನಾನು 2ನೇ ಪ್ಯಾಕು ತಿಂತಾ ಇರೋದು. ಈಗ 2-3 ಡೇಸ್ ಬ್ಯಾಕು ಒಂದು ಖಾಲಿ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್. ಇದು ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ಗೈಸ್ ತಿಂತಾನೇ ಇರ್ತೀನಿ. ನೋಡಿ ದಪ್ಪುದು. ಬೇಕಾ? ಹಾಸಿಗೆ ಮೇಲೆ ತಿನ್ಬಾರ್ದು, ಬಾ. ನಾನು ಮತ್ತು ಚಿಂಟು ಉಪ್ಪಿಟ್ಟು ತಿಂದ್ಬಿಟ್ಟೆ ಮಲ್ಕೊಂಬಿಟ್ವು, ಮತ್ತೆ ಊಟನೇ ಮಾಡಲಿಲ್ಲ. ಗುಡ್ ಮಾರ್ನಿಂಗ್. ಏನಿವತ್ತು ರೂಮ್ ಒಳಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್. ನೆನ್ನೆ ಮೆಹಂದಿ ಹಚ್ಕೊಂಡಿದ್ದೆ ಅಲ್ಲ, ನೋಡಿ ನಿಮಗೆಲ್ಲ ಗ್ರೇ ಹೇರ್ಸ್ ಕಾಣಿಸ್ತಾ ಇತ್ತು ಅಲ್ಲ ಇವಾಗ. ಟೈಮ್ ಇರಲಿಲ್ಲ ಗೈಸ್, ನನ್ನನ್ನು ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ನಾನು ಹೇಗಿದ್ರೂ ಪರವಾಗಿಲ್ಲ, ಹೇಗೆ ಕಂಡ್ರೂ ಪರವಾಗಿಲ್ಲ, ಬಿಸ್ನೆಸ್ ಮುಖ್ಯ ಅಂದ್ಬಿಟ್ಟು ಹಗಲು ರಾತ್ರಿ ಬಿಸ್ನೆಸ್ ಹಿಂದೆ ಓಡ್ತಾ ಇದ್ದೆ. ಈಗಲೂ ಬಿಸ್ನೆಸ್ಸೇ ಮುಖ್ಯ, ಬಟ್ ಆ ಬಿಸ್ನೆಸ್ನ ಒಂದು ಕಡೆ ಸೆಟಲ್ ಮಾಡಿದ್ದೀವಿ. ಸೊ ಹಾಗಾಗಿ ನನಗೆ ಫ್ರೀ ಟೈಮ್ ಸಿಗ್ತಾ ಇದೆ. ಅದರದ್ದೇ ಆದ ಈಗ ಬ್ಯಾಚ್ ಮಾಡಿದ್ದೀವಿ. ಸೊ ಹಾಗಾಗಿ ನನಗೆ ಫುಲ್ ಫ್ರೀ ಟೈಮ್. ಸೊ ನೆನ್ನೆ ಮೆಹಂದಿ ಹಚ್ಚಿದ ಮೇಲೆ ಶಾಂಪೂ ಮಾಡಬಾರ್ದು, ಹಾಗೆ ಹೇರ್ ವಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆಂದ ಇದೆ, ಸಿಲ್ಕಿ ಇದೆ. ಆ್ಯಂಡ್ ಇವತ್ತು ಆಯಿಲ್ ಅಪ್ಲೈ ಮಾಡಬೇಕು. ಸೊ ಆವಾಗ ಮೆಹಂದಿ ಸಹ ಲೈಕ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ದಿನ ಬರುತ್ತೆ. ಆ್ಯಂಡ್ ಕೂದಲು ಸಹ ನರಿಶ್ ಆಗುತ್ತೆ. ಬನ್ನಿ ಈಗ ಆಯಿಲ್ ಅಪ್ಲೈ ಮಾಡೋಣ. ನಾ ಕೂದಲಿಗೆ ಎಣ್ಣೆ ಹಚ್ಚು ಸಹ ತುಂಬ ದಿನ ಆಯಿತು. ಬಟ್ ಬೈ ದ ಗ್ರೇಸ್ ಆಫ್ ಗಾಡ್ ನನ್ನ ಕೂದಲು ಚೆನ್ನಾಗಿದೆ. ಸೊ ನಾನು ಏನೂ ಕೇರ್ ಮಾಡೋದಿಲ್ಲ, ಆದರೂ ಸಹ ಆ ದೇವರು ನನಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅಂತ ಅಂದ್ಕೊತೀನಿ. ನಾನು ಹಚ್ಚಿದ್ರೆ ಇದೇ ರೀತಿ ಡೀಪಾಗಿ ಹಚ್ತೀನಿ, ರೂಟ್ಸಿಗೆ ಹಚ್ತೀನಿ. ಇವಾಗ ಹಚ್ಕೊಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ, ಇಲ್ಲ ಮಾಮೂಲಿ ರೆಗ್ಯುಲರಾಗಿ ಮಧ್ಯಾಹ್ನದಂಗೆ ಸ್ನಾನ ಮಾಡ್ತೀನಿ. ನನಗೆ ಓವರ್ ನೈಟ್ ಎಲ್ಲ ಆಯಿಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ಒಂಥರ ಫೀಲ್ ಆಗುತ್ತೆ, ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ನಂಗೆ ಅಡ್ಜಸ್ಟ್ ಆಗಲ್ಲ, ನಿದ್ದೆ ಬರಲ್ಲ ತಲೆಯಲ್ಲಿ ಎಣ್ಣೆ ಇದ್ದರೆ. ಕೆಲವರಿಗೆ ಎಣ್ಣೆ ಹಾಕಿಲ್ಲ ಅಂದರೆ ನಿದ್ದೆ ಬರಲ್ಲ. ಚಿಂಟೋರ್ ಪಪ್ಪ ಎಲ್ಲ ಇದ್ದಾರೆ ಅಲ್ಲ, ಸೊ ಅವನಿಗೆ ಎಣ್ಣೆ ಹಾಕಿಲ್ಲ ಅಂದರೆ ನಿದ್ದೆ ಬರಲ್ಲ. ನನಗೆ ಎಣ್ಣೆ ಹಾಕಿದ್ರೆ ನಿದ್ದೆ ಬರಲ್ಲ. ಒಂದೇ ಮನೇಲಿ ಫುಲ್ ಡೆಡ್ ಆಪೋಸಿಟ್ ಇದ್ದೀವಿ. ಫುಲ್ ಡೀಪಲ್ಲಿ ಆಯಿಲ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಈ ರೀತಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡ್ರೆ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಯಾರಾದರೂ ಮಾಡಿಲ್ಲ ಈ ರೀತಿ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ನಾನು ಪಾರ್ಲರ್ಗೆ ಅದಕ್ಕೆ ಇದಕ್ಕೆ ಅಂತ ಏನೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಏನೂ ಮಾಡಿಸ್ಕೊಳ್ಳಲ್ಲ. ಸೊ ನಿಮಗೆ ಗೊತ್ತು, ನೀವೇ ನನ್ನನ್ನು ನೋಡಿದ್ದೀರಾ, ಆ್ಯಕ್ಚುಲಿ 2 ಇಯರ್ಸಿಂದ ನೋಡಿದ್ದೀರಾ.
ಏನೋ ಸುಳ್ಳು ಹೇಳ್ತಾರೆ ಅನ್ನೋದಾದ್ರೆ ಇಟ್ ವಿಲ್ ಬಿ ಲೈಕ್ 1 or 2 months ಅಥವಾ 1 week ಈ ರೀತಿ ಹೇಳ್ಬಿಟ್ಟು ನಾನು ಹಿಂಗೆ ಇದ್ದೀನಿ ಅಂತ ಶೋ ಮಾಡ್ಬೋದು. ಬಟ್ ನೀವು 2 years ಇಂದ ನೋಡಿದೀರಾ, ಐಬ್ರೋಸ್ ಬಿಟ್ಟು ನಾನು ಏನೂ ಮಾಡ್ಸಿಲ್ಲ. ಅದ್ರಲ್ಲೂ ಈ ಮಾರ್ಚ್ ಆದ್ಮೇಲೆ ನನ್ನ ಬರ್ಡೇ ಆದ್ಮೇಲಂತೂ ಈ ಐಬ್ರೋಸ್ ಸಹ ನಾನು ಮಾಡ್ಸಿಲ್ಲ. ಇರ್ಲಿ ನೋಡೋಣ ಒಳ್ಳೆ ಶೇಪ್ ಕೊಡ್ಸೋಣ ಅನ್ಬಿಟ್ಟು ಅದನ್ನು ಬಿಟ್ಬಿಟ್ಟಿದೀನಿ. ಬನ್ನಿ, ತುಂಬ ಕೆಲಸ ಇದೆ, ಮಾಡೋಣ. ನಾನು ಐಬ್ರೋಸ್ ಮಾಡಿಸ್ಬೇಕಂತ ಇದ್ದೀನಿ ಗೈಸ್. ತುಂಬ ದಿನ ಅಲ್ಲ, ತಿಂಗಳುಗಳೇ ಆಗೋಯ್ತು. ಆಲ್ಮೋಸ್ಟ್ 8 months ಆಗಿದೆ ನಾನು ಐಬ್ರೋಸ್ ಮಾಡಿಸಿ. ಬೇಜಾರು ಬಂದು, ಕೋಪ ಬಂದು ಇದ್ರ ಮೇಲೆ ತೀರಿಸ್ಕೊಂಡಿದ್ದೀನಿ. ಸೊ ಈಗ ಐಬ್ರೋಸ್ ಸಹ ಮಾಡಿಸ್ಬೇಕಂತ ಇದ್ದೀನಿ. ಆ್ಯಂಡ್ ಏನದು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಬೇಕು. ಯಾವುದಕ್ಕೂ ಟೈಮ್ ಇರಲಿಲ್ಲ, ಹೋಗೋಕ್ಕೆ ಅಲ್ಲಿ ಹೋಗಿ ಕೂರೋಕ್ಕೆ ಟೈಮ್ ಇರಲಿಲ್ಲ. ಈಗ ಪ್ರತಿಯೊಂದಕ್ಕೂ ಟೈಮ್ ಸಿಗ್ತಾ ಇದೆ, ನನಗೆ ಅಂತ ಟೈಮ್ ಸಿಗ್ತಾ ಇದೆ. ಸೊ ಐ ನೀಡ್ ಟು ಗೋ. ಯಾವಾಗ ಅಂತ ಗೊತ್ತಿಲ್ಲ, ಏಕೆಂದರೆ ಮನೇಲೂ ಸಹ ತುಂಬ ಬೇಡ್ದಿರೋದನ್ನು ತೆಗಿಯೋದು ತುಂಬ ಇದೆ. ಸೊ ಅದನ್ನು ಮಾಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಅಕೌಂಟ್ಸು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲದ್ರ ಮಧ್ಯ ನನ್ನನ್ನು ನಾನು ನೋಡ್ಕೋಬೇಕಲ್ಲ, ಅದರ ಪ್ರಯತ್ನದಲ್ಲೂ ಸಹ ಇದ್ದೀನಿ. ಬಾಯ್. ಗೈಸ್, ಇವತ್ತೇನು ಮಾಡ್ತಾಯಿದ್ದೀನಿ ಗೊತ್ತಾ? ನನ್ನ ಮಗನಿಗೆ ಸ್ಕೂಲ್ ಇಲ್ಲ, ರಜಾ ಇದೆ. ಹಾಗಾಗಿ ಸ್ಲಿಪ್ಪರ್ಸ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ ಇದೆ ನೋಡಿ. ಹಳೇ ಸ್ಲಿಪ್ಪರ್ಗಳನ್ನೆಲ್ಲ ಇನ್ನೂ ಹೆಸಿದನೇ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಡಿಸ್ಕಾರ್ಡ್ ಮಾಡಬೇಕು. ಈ ಶೂಸು ಬಾಟಾದು ನಂದೆಲ್ಲ ಕಮ್ಮಿ ದುಡ್ಡಿದೆ ಗೈಸ್, ಜಾಸ್ತಿ ದುಡ್ಡಿಂದ ಯಾವುದೂ ಇಲ್ಲ. ಸೊ ಇದು ಬಾಟಾದು 12 ವರ್ಷದಿಂದಲದು, 12 ಅಲ್ಲ, ಒಂದು 8 ವರ್ಷ. ಸೊ ಇದೂ ಸಹ ಮತ್ತೆ ಯೂಸ್ ಮಾಡ್ಬೋದೇನೋ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದೊಂದೇ ಸ್ಲಿಪ್ಪರು ನಾನು ಜಾಸ್ತಿ ದುಡ್ಡಿದ್ದು ತೊಗೊಂಡಿದ್ದು. ಇದು ಅಲ್ಲ, ಇನ್ನೊಂದು ಅದು ಸೋಲ್ಸಿಂದು. ಸೊ ಇದು ಬಾಟಾದೆ, ಫುಲ್ ಹೋಗ್ಬಿಟ್ಟಿದೆ. ಇದು ಬಾಟಾದೆ, ಇದು 500 ರೂಪಾಯಿ. ಇದು ಪ್ಯಾಂತಲೂನಲ್ಲಿ ತೊಗೊಂಡಿದ್ದೆ. ಇದು ಒಂದು 800 rupees ಇರಬೇಕು ಅಷ್ಟೇ. ಸೊ ಈಗ ಎಲ್ಲವುದು ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ. ಚಿಂಟು ಅವ್ರ ಪಪ್ಪ ಈಗ ಒಂದು 2 years ಬ್ಯಾಕ್ ಒಂದು ಕ್ರಾಕ್ಸ್ ಲೈಟ್ ತೊಗೊಂಡಿದ್ದ. ಅದು ನಾಯಿ ಕಡ್ದಿತ್ತು ಲೇಸು ಅಂದ್ಬಿಟ್ಟು ಮತ್ತು ಅದನ್ನು ಹಾಕ್ಕೊಳ್ಳಿಲ್ಲ. ಬಟ್ ಅದನ್ನು ಹಾಗೆ ಇಟ್ಟಿದ್ದೆ. ಮತ್ತು ಇನ್ನೊಂದು ಕ್ರಾಕ್ಸ್ ತೊಗೊಂಡು ಬಂದ, ಸೇಮ್ ನೋಡಿ, ಕ್ರಾಕ್ಸ್ ಲೈಟ್. ಸೊ ಇದೇನಾಯ್ತು ಅಂದರೆ ಇದು ಕಟ್ಟಾಗ್ಬಿಟ್ಟಿದೆ ಇಲ್ಲಿ. ಸೊ ಈ ಎರಡೂ ಎಸ್ತಿಲ್ಲ, ಹಾಗೆ ಇದೆ. ಆಲ್ರೆಡಿ ಅವ್ನು ಬೇರೆ ಶೂಸ್ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದಾನೆ. ಸೊ ಇವತ್ತು ಡಿಸ್ಕಾರ್ಡ್ ಮಾಡ್ತಾ ಇದ್ದೆ ಅಲ್ಲ, ಇವತ್ತೊಂದು ಐಡಿಯಾ ಬಂತು. ಹಳೇದು ಕ್ರಾಕ್ಸ್ ಲೈಟ್ ಇತ್ತಲ್ಲ, ಒಂದು ಚೆನ್ನಾಗಿದೆ, ಇನ್ನೊಂದು ಹೋಗಿತ್ತು ಅಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾಕೆ ಬಿಸಾಕಬೇಕು ಅಂದ್ಬಿಟ್ಟು ಲೇಸ್ ಹಾಕ್ತಾ ಇದ್ದೀನಿ. ಒಂದ್ರದ್ದು ಲೇಸ್ ಹೋಗಿತ್ತು ಅಂತ ಹೇಳಿದೆ, ಅದಕ್ಕೇ ಲೇಸ್ನ ಇದರಿಂದ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇವೆರಡು ಈಗ ಡಿಸ್ಕಾರ್ಡ್ ಮಾಡೋದು. ಸೊ ಇವೆರಡು ಸರಿ ಹೋಯಿತು. ವಾಶ್ ಮಾಡಿ ಕೊಟ್ಟರೆ ಪಳ ಅಂತ ಇರುತ್ತೆ. ಸೊ ಅದನ್ನು ಮಾಡಿಕೊಡೋಣ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಇದು ಇನ್ನೂ 1-2 months ಆದರೂ ಅವ್ನು ಹಾಕೋಬೋದು. ಹಾಕ್ಕೊಳ್ಳಿ ಅಲ್ಲ, ವೇಸ್ಟ್ ಮಾಡಬಾರ್ದು ಗೈಸ್. ಇದು ಆಲ್ಮೋಸ್ಟ್ 5,000 to 6,000 rupees ಅನಿಸುತ್ತೆ. ಯಾಕೆ ವೇಸ್ಟ್ ಮಾಡಬೇಕು ನೋಡಿ. ನಾನು ಇದು ಆಗಿನ ಕಾಲದ್ದೇ, 10 years ಬ್ಯಾಕಿಂದು. ನಾನೆಲ್ಲ ಸಾಮಾನ್ಯ ಬಾಟಾದಲ್ಲೇ ತೊಗೋತಾ ಇದ್ದೆ. ಇದು ಏನು ಜಾಸ್ತಿ ಅಲ್ಲ, ಇದು 700 rupees ಏನೋ ನೋಡಿ. ಇನ್ನೂ ಇಟ್ಕೊಂಡಿದ್ದೀನಿ. ಇದು ವಾಶ್ ಮಾಡಿದ್ರೆ ಪಳಪಳ ಅನ್ನತ್ತೆ. ಸೊ ಇದು ವಾಶ್ ಮಾಡಿ ಇಟ್ಕೋಬೋದು. ಸೊ ಇವತ್ತು ಈ ರೀತಿ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊಂದಿದೆ ಗೊತ್ತಾ. ಇವತ್ತಿದೆ ಕೆಲಸ. ಆಮೇಲೆ ಬಟ್ಟೆ ವಾಶ್ ಮಾಡೋದು.
ಸ್ವಲ್ಪ ಹಳೇದನ್ನೆಲ್ಲ ಹೊರಗೆ ಹಾಕೋಣ ಅಂತ. ಹಳೇದಿದ್ದಷ್ಟು ಹೊಸದೇನು ಬರಲ್ಲ ಮನೆಗೆ. ಅವನ ಹತ್ರ ಎಷ್ಟು ಇದೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಅವನ ಹತ್ರ ಇರೋ ಶೂಸ್ ಎಲ್ಲ ಇದು ಸ್ಕೆಚರ್ಸ್ದು. ಇದು ಮೇ ಬಿ 14 ಅಥವಾ 18,000 ರುಪೀಸ್ದೇನೋ. ಇದು ನೋಡಿ ನೈಕಿ ಇಟ್ಕೊಂಡಿರೋ ತೀರ್ ನೋಡಿ. ಇದೆಲ್ಲ 2 ಇಯರ್ಸ್ ಬ್ಯಾಕ್ ತೊಗೊಂಡಿರೋದು, ಈ ಸ್ಥಿತಿ ಬಂದಿದೆ. ಇನ್ನು ಈ ಶೂಸ್ ಬಂದ್ಬಿಟ್ಟು 18,000 ಇದಾಗಿರೋ ಸ್ಥಿತಿ ನೋಡಿ. ಇಷ್ಟೇ ಅಲ್ಲ, ಯಾವುದು ಡಿಸ್ಕಾರ್ಡ್ ಮಾಡಲ್ಲ, ಅಟ್ಲೀಸ್ಟ್ ಕ್ಲೀನಾಗೂ ಇಟ್ಕೊಳ್ಳಲ್ಲ. ಈ ಶೂಸ್ ಬಂದು ಅಷ್ಟೇ. ಇದು ಒಂದು ಯಾವುದು ಹಶ್ ಪಪ್ಪೀಸ್ದು ಇರಬೇಕು. ಹಾಂ ಹೌದು, ಹಶ್ ಪಪ್ಪೀಸ್ದು. ಇದು ಏನು ಕಮ್ಮಿ ಇರಲ್ಲ. ಇಲ್ಲಿ ಬಂದರೆ ನೋಡಿ, ಇದೆಂಥ ಒಳ್ಳೊಳ್ಳೆ ಶೂಸು ತಗೋತಾನೆ. ಸಫಾರಿ ಹಾಕೇ ಇಲ್ಲ. ಎಲ್ಲ ಕಾಸ್ಟ್ಲಿದು ಒಂದು ಕಮ್ಮಿದು ಅಂತ ಇಲ್ಲ. ಇದು ನೋಡಿ ವುಡ್ಲ್ಯಾಂಡಿಂದು. ಇದು ನೋಡಿ ನಂದು ವಾಕಿಂಗ್ ಶೂಸು, ಎಗೈನ್ ಬಾಟಾ. ಇದ್ರದ್ದು ಆಲ್ಮೋಸ್ಟ್ ಎಷ್ಟು 1200 ಗೈಸ್, ಇಲ್ಲ 800 ರುಪೀಸ್ ಅನಿಸುತ್ತೆ, ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 1000 ರುಪೀಸು. ನನ್ನ ಶೂಸು ದಿಕ್ಕು ದಿವಾಳಿ ಇರುವುದಿಲ್ಲ. ನನ್ನ ಶೂಸಿಗೆ ಯಾರು ಕೇರ್ ಮಾಡೋದಿಲ್ಲ, ಎಲ್ಲಿ ಬೇಕಲ್ಲಿ ಬಿದ್ದಿರುತ್ತೆ. ನಾನೊಂದು ಶೂಸು ತೊಗೊಳೋದೇ ಇಲ್ಲ. ತೊಗೋಬೇಕು ಗೈಸ್, ಇನ್ಮೇಲೆ ನಾನು ನನಗಾಗಿ ಬದುಕಬೇಕು. ಇದು ನನ್ನ ಶೂಸ್ ಕತೆ. ನೋಡಿ, ಇದು ಬಂದು ಸ್ಕೆಚರ್ಸ್ದು ಹೊಸಾದು. ಲಾಸ್ಟ್ ಟೈಮ್ ತೋರಿಸಿದ್ದೆ ಅನಿಸುತ್ತೆ. 12,000 13,000 ಏನೋ ಕೊಟ್ಟು ತೊಗೊಬಂದಿದ್ದ. ಇದು ಕತೆ ಆಯಿತಾ. ಇನ್ನು ಇದು ನೋಡಿ, ಈ ಶೂಸ್ ಲೆದರ್ ಶೂಸ್ ಎಲ್ಲದು ಅಷ್ಟೇ ಗೈಸ್. ಆಲ್ಮೋಸ್ಟ್ ಅವ್ನು ಕೊಟ್ಟಿರೋದು 18,000 16,000 ಹೀಗೆ. ಇನ್ನು ಈ ಸ್ಲಿಪ್ಪರ್ಸು 6,000 ರೂಪಾಯಿ ಗೈಸ್, 6,000. ಹಾಂ, ಇಲ್ಲೇ ಇದೆ ನೋಡಿ ಸ್ಕೆಚರ್ಸ್ದು ಬಾಕ್ಸ್ ಅನಿಸುತ್ತೆ ಇದು. ಹೌದು ನೋಡಿ, ಇಲ್ಲಿದೆ. 12,999 ರೂಪಾಯಿ ಇದೇ ಶೂಸ್ದು. ಈ ಶೂಸೇ. ಇನ್ನು ಮೊನ್ನೆ ಯಾವುದೋ ಬಾಟಾ ತಗೊಂಡಿದ್ದಾನೆ. ಸೊ ಮತ್ತೆ ಶೂಸ್ ತೊಗೊಂಡಿದ್ದಾನೆ, 6,000 ರೂಪಾಯಿ. ನೋಡಿದ್ರಿ ಅಲ್ಲ ನಮ್ಮ ಅಣ್ಣ ಬಾಂಡಿಂದು ಶೂ ಕಲೆಕ್ಷನ್ಸ್. ದೇವ, ತುಂಬ ಶೂಸ್ನ ನಾನು ಎಸಿತಾನೇ ಇರ್ತೀನಿ. ಬಿಕಾಸ್ ಇಲ್ಲಿ ತುಂಬ ಬಿಸಿಲು ಎಲ್ಲ ಇರುತ್ತೆ ಅಲ್ಲ, ಮೇಂಟೆನೆನ್ಸ್ ಇಲ್ಲ, ಮಳೆ ಜಾಸ್ತಿ ಅಲ್ಲ, ಸೊ ಮೇಂಟೆನೆನ್ಸ್ ಇಲ್ಲ. ಹಂಗಿಡೋಕ್ಕೆ ಹೋಗಿದ್ರೆ ಶೂಸ್ದೊಂದು ಶೋರೂಮೇ ಮಾಡಿಬಿಡ್ಬೋದಿತ್ತು ಚಿಂಟು ಅವ್ರ ಪಪ್ಪಂದು. ಸೊ ಇಷ್ಟಾಯಿತು, ಇವತ್ತೆಲ್ಲ ಡಿಸ್ಕಾರ್ಡ್ ಮಾಡೋಣ ಅಂದ್ಬಿಟ್ಟು. ಏನಕ್ಕೆ ಗೈಸ್ ಹಳೇದೆಲ್ಲ ಇಟ್ಕೊಂಡು, ಜೀವನದಲ್ಲಿ ಏನೂ ಹಳೇದಿರಬಾರ್ದು. ಹಳೇದು ಅಂತ ಇದ್ದರೆ ಅದೇನಿದ್ರು ನೆನಪುಗಳು, ಸುಮಧುರ ಕ್ಷಣಗಳು ಇಂಥವಿರಬೇಕು. ನಾನು ತೊಗೋಬೇಕು ಗೈಸ್ ಹೊಸ ಶೂಸು. ನಾನು ಒಂದು 15-16 ಸಾವಿರ ಶೂಸ್ ತೊಗೋಬೇಕು. ಯಾಕೆ ಇವನು ಒಬ್ಬನೇ ಹಾಕ್ಕೋಬೇಕಾ? ಮಾತೆತ್ತಿದ್ರೆ ಹೇಳ್ತಾನೆ, ಯಾರಿಗೋಸ್ಕರ ಮಾಡ್ತೀನಿ ಅಂತ. ನೋಡಿದ್ರೆ ಶೂಸ್ ಅವ್ನು ತೊಗೊತಾನೆ. ಶೂಸ್ ಅಂತ ಅಲ್ಲ, ನಾನು ಹೇಳ್ತಾ ಇಲ್ಲ. ಆ್ಯಂಡ್ ಗಾಡಿಗಳು ಅವ್ನು ತೊಗೋತಾನೆ. ಎಲ್ಲ ಪ್ರತಿಯೊಂದು ಅವನದೇ ಖರ್ಚು. ನಮ್ದು ಏನೂ ಇಲ್ಲ, ಸಿಂಪಲ್ ಗೋಯಿಂಗ್ ಲೈಫು. ಆದರೂ ದುಬಾರಿ ಲೈಫು, ಅದರೊಳಗೆ ನಾವು ಪುಟಾಣಿ ಮರಿಗಳು. ಗೈಸ್, ಇವತ್ತು ಅಮ್ಮ ಮಗ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದೀವಿ. ಹುಡ್ಕೋರು ಯಾರು? ನಾನು.
ಇದೇ ಸ್ಯಾಂಡ್ವಿಚ್ ಮೇಲೆ ಬ್ರೆಡ್ ಹಾಕಿದ್ರೆ 150 ರೂಪಾಯಿ. ಸ್ಯಾಂಡ್ವಿಚ್ ಮೇಲೆ ಬ್ರೆಡ್ಡಾ? ಅಲ್ಲ, ಸ್ಯಾಂಡ್ವಿಚ್ ಬ್ರೆಡ್ ಮೇಲೆ ಹಾಕಿದ್ರೆ. ಸ್ಯಾಂಡ್ವಿಚ್ ಬ್ರೆಡ್ ಏನು ಮಾತಾಡ್ತೀಯಮ್ಮ? ಮಾತಾಡ್ಬೇಕಂತ ಮಾತಾಡ್ತೀಯೋ? ಏನು ಮಾತಾಡ್ತೀಯೋ? ನಾನು ನನ್ನ ಮಗ ಇಷ್ಟೇ ನನ್ನ ಲೈಫ್ ಆಗೋಗಿದೆ. ಅವನಿಗೋಸ್ಕರ ಎದ್ದೊಳೋದು, ಅವನಿಗೋಸ್ಕರ ಕೆಲಸ ಮಾಡೋದು, ಅವನಿಗೋಸ್ಕರ ತಿಂಡಿ ಮಾಡೋದು, ಇಷ್ಟೇ ನನ್ನ ಬದುಕು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.